ನೀವು ಬೇಸಿಕ್ ಸ್ಪೋಕನ್ ಇಂಗ್ಲೀಷ್ ಕಲಿಬೇಕಪ್ಪ ಅಂದರೆ ನನ್ನ ವೀಡಿಯೋಸ್ ನೋಡಿ. ಮೊದಲನೇದು ವೀಡಿಯೋ ಬಿಟ್ಟಿದ್ದೀನಿ. ಈಗ ಅದು ಕಂಟಿನ್ಯೂ ಎರಡನೇ ವೀಡಿಯೋ. ಬನ್ನಿ ಗೈಸ್, ಯಾವ ಥರ ಇರುತ್ತೆ ವೀಡಿಯೋಸ್ ನಿಮಗೆ ಕಲಿಸ್ತೀನಿ. ನನ್ನ ಕೈ ಎಷ್ಟಾಗುತ್ತೆ ಕಲಿಸ್ತೀನಿ. ಬನ್ನಿ ಗೈಸ್, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಬೇಸಿಕ್ ಇಂಗ್ಲೀಷ್. ಹೌದಾ, ನೀವು ಮೊದಲನೇ ವೀಡಿಯೋ ನೋಡಿದರೆ ಅರ್ಥ ಆಗುತ್ತೆ. ಈಗ ಎರಡನೇ ವೀಡಿಯೋ ಬನ್ನಿ ಗೈಸ್. ಮೊದಲನೇದಾಗಿ ಎಲ್ಲರಿಗೂ ಗ್ರೀಟಿಂಗ್ಸ್ ಇರಬೇಕು. ಹೌದಾ, 1ನೇ ಕ್ಲಾಸಿಂದ ಕಲ್ತಿರ್ತೀರಿ, ಬಟ್ ಗ್ರೀಟಿಂಗ್ಸ್ ಕಲ್ತಿರಬೇಕು. ಯಾವ್ಯಾವ ಅಂದರೆ ಗ್ರೀಟಿಂಗ್ಸು ಅನ್ನೋದು ಹಾಯ್ ಹೆಲೋ ತಗೋದು. ಹಾಯ್ ಹೆಲೋ ಗುಡ್ ಮಾರ್ನಿಂಗ್, ಗುಡ್ ನೈಟ್. ಆ ಥರ ವರ್ಡ್ ಗೊತ್ತಿರ್ಬೋದು, ನಿಮಗೆ ಯೂಸ್ ಮಾಡ್ತಾರೆ, ಬಟ್ ಅಷ್ಟೊಂದು ಯೂಸ್ ಮಾಡಿರೋ ನೋಡಿ ಗೈಸ್. ಈ ಥರ ಫಸ್ಟ್ಗೆ ಗ್ರೀಟಿಂಗ್ಸ್ ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಗುಡ್ ಆಫ್ಟರ್ನೂನ್ ಅಂತ ನೀವು ಎಲ್ಲಪ್ಪ ಫ್ಯಾಮಿಲಿ ಒಳಗೆ ಯೂಸ್ ಮಾಡ್ಬೋದು, ಬಟ್ ಸ್ಕೂಲಲ್ಲಿ ಯೂಸ್ ಮಾಡ್ಬೋದು. ಟೀಚರ್ಸಲ್ಲಿ ಹೇಳ್ತಿರ್ತಾರೆ. ಟೀಚರ್ಸ್ಗೆ ಹೇಳ್ತೀರಿ ಗುಡ್ ಮಾರ್ನಿಂಗ್ ಟೀಚರ್, ಗುಡ್ ಆಫ್ಟರ್ನೂನ್ ಟೀಚರ್, ಎಲ್ಲ ರೀತಿಯೂ ಹೇಳ್ತಾರೆ. ಫಸ್ಟ್ಗೆ ನೀವು ಫುಲ್ ಪ್ರಾಕ್ಟೀಸ್ ಮಾಡಿರಿ. ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಗುಡ್ ಆಫ್ಟರ್ನೂನ್, ಹೌ ಆರ್ ಯು, ಐ ಆಮ್ ಫೈನ್. ಆ ಥರ ಯೂಸ್ ಮಾಡಿ ಡೈಲಿ. ಪಕ್ಕ ಇಂಗ್ಲೀಷ್ ಕಲಿತೀರ ನೀವು. ಇವು ಡೈಲಿ ಯೂಸ್ ಮಾಡಿ. ಹೌದಾ, ಆಮೇಲೆ ಹೌ ಆರ್ ಯು, ನೆಕ್ಸ್ಟು ಐ ಆಮ್ ಫೈನ್. ಈ ಥರ ಈಸಿ ವರ್ಡ್ಸ್ ಫಸ್ಟ್ ಪ್ರಾಕ್ಟೀಸ್ ಮಾಡಿರಿ, ಆಟೋಮೆಟಿಕ್ ಬಂದೇ ಬರುತ್ತೆ. ಫಸ್ಟಿಗೆ ಗ್ರೀಟಿಂಗ್ಸ್ ಇವಕ್ಕೆ ಅಂತ ನಾವು ಗ್ರೀಟಿಂಗ್ಸ್ ಹಾಯ್ ಹೆಲೋ ಗುಡ್ ಮಾರ್ನಿಂಗ್, ಹೌ ಆರ್ ಯು, ಐ ಆಮ್ ಫೈನ್. ಹೌದಾ, ಚಿಕ್ಕ ವರ್ಡ್ಸ್ ದೊಡ್ಡ ಕಲಿಬೋದು. ಅನೇನುಗಳು ಎಲ್ಲ ಹಾಳಾಗುತ್ತಂತೆ. ಅದಕ್ಕೆ ಫಸ್ಟಿಗೆ ಇವು ಬೇಸಿಕ್. ಹೌದಾ, ಗುಡ್ ಮಾರ್ನಿಂಗ್ ಗುಡ್ ನೈಟ್ ಆಗಿಂದ ನೆಕ್ಸ್ಟ್ ಏನಪ್ಪ ಅಂದರೆ ಹೌ ಆರ್ ಯು, ಐ ಆಮ್ ಫೈನ್ ಆಯಿತಾ. ನೆಕ್ಸ್ಟ್ ವಾಟ್ ಆರ್ ಡೂಯಿಂಗ್, ನೀನೇನು ಮಾಡ್ತಾಯಿದ್ದೆ ಅಂತ ಆ ಥರನೂ ಯೂಸ್ ಮಾಡಿ. ಹೌ ಲಾಂಗ್, ಹೌ ಮಚ್, ಆ್ಯಂಡ್ ಪ್ರೈಸಸ್, ಹೌ ಮಚ್ ಪ್ರೈಸಸ್ ಅಂತ ಯಾವ್ದಾದ್ರು ಅಂಗಡಿ ಹೋದಲ್ಲಿ ಕೇಳ್ತೀವಲ್ಲ, ಅಂಗಡಿಯಲ್ಲೇ ಇರೋದು. ಮತ್ತು ವಿತ್ ಸಬ್ಜೆಕ್ಟ್ ಅಂತ ಕೇಳ್ತೀವಿ. ಅದಕ್ಕೆ ಫಸ್ಟಿಗೆ ಇವನ್ನ ಫುಲ್ ಪ್ರಾಕ್ಟೀಸ್ ಮಾಡಿ. ಹೌದಾ, ನಾನು ಬರಿತೀನಿ ಈಗ, ಅದು ನೀಟಾಗಿ ಬರ್ಕೊಳ್ಳಿ. ವರ್ಡ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ. ನೋಡಿ ಗೈಸ್, ಈ ಗ್ರೀಟಿಂಗ್ಸ್ ಬರೆದಿದ್ದೀನಿ. ಯಾವ ಥರ ಹೇಳ್ತಾ ಹೋಗ್ತೀನಿ, ನೀವು ಡೈಲಿ ಅದನ್ನ ಪ್ರಾಕ್ಟೀಸ್ ಮಾಡಿ. ಗ್ರೀಟಿಂಗ್ಸು ಹೆಲೋ ಹಾಯ್ ಹೇ ಹೇ ಗುಡ್ ಮಾರ್ನಿಂಗ್ ಟೀಚರ್ ಆ್ಯಂಡ್ ಗುಡ್ ಆಫ್ಟರ್ನೂನ್ ಗುಡ್ ಈವ್ನಿಂಗ್. ಈ ಥರ ಡೈಲಿ ನಾವು ಯೂಸ್ ಮಾಡೋದೇ. ಸ್ಕೂಲಲ್ಲಿ ಯೂಸ್ ಮಾಡ್ತಿದ್ದೀವಲ್ಲ, ಯಾವ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಗುಡ್ ಈವ್ನಿಂಗ್ ಮನೇಲಿ ಯೂಸ್ ಮಾಡ್ಬೋದು, ಸ್ಕೂಲಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟು ವೆಲ್ಕಮ್ ಅಂದರೆ ಏನು ವೆಲ್ಕಮ್ ಅನ್ಕೋಬೇಕು. ಅಂದರೆ ಸ್ವಾಗತ. ಅವರು ನಮ್ಮ ಮನೇಲಿ ಬರ್ತಾ ಇದ್ದಾರೆ ಅಂದರೆ ಅವರಿಗೆ ಸ್ವಾಗತ ಮಾಡ್ಕೊಂಡ್ರೆ ವೆಲ್ಕಮ್. ಆ್ಯಂಡ್ ಹೇಳ್ತು ಹೌ ಆರ್ ಯು, ಹೌ ಈಸ್ ಇಟ್ ಗೋಯಿಂಗ್. ಆ್ಯಂಡ್ 10 ಅಂದು ಹೌ ಆರ್ ಯು ಡೂಯಿಂಗ್ ಅಂತ ಏನು ಮಾಡ್ತಾಯಿದೆ ಅಂತ ಹೌ ಆರ್ ಯು ಡೂಯಿಂಗ್. ನೆಕ್ಸ್ಟ್ ನೈಸ್ ಟು ಸಿ ಯು ಅಂದರೆ ನೋಡಿ ಹೆಲೋ ಹಾಯ್ ಹೇ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಗುಡ್ ಈವ್ನಿಂಗ್ ವೆಲ್ಕಮ್, ಹೌ ಆರ್ ಯು, ಹೌ ಇಸ್ ಇಟ್ ಗೋಯಿಂಗ್, ಹೌ ಆರ್ ಯು ಡೂಯಿಂಗ್ ಆ್ಯಂಡ್ ನೈಸ್ ಟು ಸಿ ಯು. ಫಸ್ಟಿಗೆ ನೋಡಿ ಗಾಯ್ಸ್, ಈಗ ಓದ್ತಾ ಹೋಗ್ತೀವಿ ನೋಡಿ. ಐ ಆಮ್ ಫೈನ್, ಥ್ಯಾಂಕ್ ಯು, ಆ್ಯಂಡ್ ಐ ಆಮ್ ಡೂಯಿಂಗ್ ವೆಲ್, ಐ ಆಮ್ ಗ್ರೇಟ್, ಥ್ಯಾಂಕ್ಸ್, ನಾಟ್ ಬ್ಯಾಡ್, ಐ ಆಮ್ ಗುಡ್, ಹೌ ಅಬೌಟ್ ಯು ಅಂದರೆ ನಾನು ಚೆನ್ನಾಗಿದ್ದೀನಿ, ನೀವು ಹೆಂಗಿದ್ದೀರ ಅಂತ ಕೇಳಿದೆ. ಐ ಆಮ್ ಗುಡ್, ಹೌ ಅಬೌಟ್ ಯು, ಐ ಆಮ್ ಫೈನ್, ಥ್ಯಾಂಕ್ ಯು, ಐ ಆಮ್ ಡೂಯಿಂಗ್ ವೆಲ್, ಐ
ಐ ಗ್ರೇಟ್, ಥ್ಯಾಂಕ್ಸ್, ಐ ನಾಟ್ ಬ್ಯಾಡ್, ಐ ಆಮ್ ಗುಡ್, ಹೌ ಅಬೌಟ್ ಯು. ನಾನು ನೋಡಿ ಗೈಸ್ ಈ ಥರ ಇದು ನೀಟಾಗಿ ಬರ್ಕೊಳ್ಳಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕಂಟಿನ್ಯೂ ದಿಸ್ ಬೇಸಿಕ್ ಅಂದರೆ ಸ್ಪೋಕನ್ ಇಂಗ್ಲೀಷ್ ಕಂಟಿನ್ಯೂ ಆಗುತ್ತೆ. ವಿಡಿಯೋ ಎಲ್ಲರೂ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.